Welcome to Mr. M Talks. ಈ ಚಾನಲ್ ಷೇರು ಮಾರುಕಟ್ಟೆ ಮಾಹಿತಿಯನ್ನು ಪ್ರತಿದಿನ ನವೀಕರಿಸುತ್ತದೆ. ಇಪಿಎಸ್ ಮತ್ತು ಇಪಿ ಅನುಪಾತದ ನಡುವೆ ಡಿಫರೆಂಟ್ ವ್ಯತ್ಯಾಸಗಳನ್ನು ಹೈಲೈಟ್ ಮಾಡಲು ನಾನು ಎಪ್ಸ್ ಪ್ರತಿ ಷೇರಿಗೆ ಗಳಿಕೆ ಮತ್ತು ಪೇ ಅನುಪಾತ ಎರಡರ ವಿವರವಾದ ವಿವರಣೆಯನ್ನು ನೀಡುತ್ತೇನೆ. ಪ್ರತಿ ಷೇರಿಗೆ ಗಳಿಕೆಗಳು ಎಪ್ಸ್. ಇಪಿಎಸ್ ಎನ್ನುವುದು ಪ್ರತಿ ಷೇರಿನ ಆಧಾರದ ಮೇಲೆ ಕಂಪನಿಯ ಲಾಭದಾಯಕತೆಯನ್ನು ನಿರ್ಣಯಿಸಲು ಸ್ಟಾಕ್ ಮಾರುಕಟ್ಟೆಯಲ್ಲಿ ಬಳಸುವ ಒಂದು ಮೂಲಭೂತ ಹಣಕಾಸು ಮೆಟ್ರಿಕ್ ಆಗಿದೆ. ಕಂಪನಿಯ ನಿವ್ವಳ ಗಳಿಕೆಯನ್ನು ಬಾಕಿ ಉಳಿದಿರುವ ಷೇರುಗಳ ಒಟ್ಟು ಸಂಖ್ಯೆಯಿಂದ ಭಾಗಿಸುವ ಮೂಲಕ ಇದನ್ನು ಲೆಕ್ಕಹಾಕಲಾಗುತ್ತದೆ. ಇಪಿಎಸ್ ಫಾರ್ಮುಲಾ ಹೀಗಿದೆ: ಎಕ್ಸ್ ಸಮ ನಿವ್ವಳ ಗಳಿಕೆ ಬಾಕಿ ಉಳಿದಿರುವ ಷೇರುಗಳ ಸಂಖ್ಯೆ. ಇಪಿಎಸ್ ಹೂಡಿಕೆದಾರರಿಗೆ ನಿರ್ಣಾಯಕವಾಗಿದೆ ಏಕೆಂದರೆ ಕಂಪನಿಯು ತನ್ನ ಸ್ಟಾಕ್ನ ಪ್ರತಿ ಷೇರಿಗೆ ಎಷ್ಟು ಲಾಭವನ್ನು ಗಳಿಸುತ್ತಿದೆ ಎಂಬುದರ ಕುರಿತು ಒಳನೋಟಗಳನ್ನು ನೀಡುತ್ತದೆ. ಹೆಚ್ಚಿನ ಇಪಿಎಸ್ ಅನ್ನು ಸಾಮಾನ್ಯವಾಗಿ ಧನಾತ್ಮಕ ಚಿಹ್ನೆಯಾಗಿ ನೋಡಲಾಗುತ್ತದೆ, ಇದು ಪ್ರತಿ ಷೇರಿನ ಆಧಾರದ ಮೇಲೆ ಹೆಚ್ಚಿನ ಲಾಭದಾಯಕತೆಯನ್ನು ಸೂಚಿಸುತ್ತದೆ. ಹೂಡಿಕೆದಾರರು ಸಾಮಾನ್ಯವಾಗಿ ಕಂಪನಿಯ ಆರ್ಥಿಕ ಆರೋಗ್ಯವನ್ನು ಅಳೆಯಲು ಮತ್ತು ಅದೇ ಉದ್ಯಮದಲ್ಲಿರುವ ಇತರ ಕಂಪನಿಗಳೊಂದಿಗೆ ಹೋಲಿಸಲು ಇಪಿಎಸ್ ಅನ್ನು ಬಳಸುತ್ತಾರೆ. ಇಪಿಎಸ್ ಉದಾಹರಣೆ: ಒಂದು ಕಂಪನಿಯು $1 ಮಿಲಿಯನ್ ನಿವ್ವಳ ಆದಾಯ ಮತ್ತು 5 ಲಕ್ಷ ಷೇರುಗಳನ್ನು ಬಾಕಿ ಉಳಿಸಿಕೊಂಡಿದೆ ಎಂದು ಭಾವಿಸೋಣ. ಇಪಿಎಸ್ ಅನ್ನು ಈ ಕೆಳಗಿನಂತೆ ಲೆಕ್ಕಹಾಕಲಾಗುತ್ತದೆ. It's equals $1,500,000 equals $2. ಇದರರ್ಥ ಕಂಪನಿಯ ಷೇರುಗಳ ಪ್ರತಿ ಷೇರುಗಳು ಸರಾಸರಿ $2 ಲಾಭವನ್ನು ಗಳಿಸಿವೆ. ಬೆಲೆಯಿಂದ ಗಳಿಕೆ ಪೇ ಅನುಪಾತ. ಮತ್ತೊಂದೆಡೆ, ಪೇ ಅನುಪಾತವು ಮೌಲ್ಯಮಾಪನ ಮೆಟ್ರಿಕ್ ಆಗಿದ್ದು ಅದು ಸ್ಟಾಕ್ನ ಪ್ರಸ್ತುತ ಮಾರುಕಟ್ಟೆ ಬೆಲೆಯನ್ನು ಪ್ರತಿ ಷೇರಿಗೆ ಅದರ ಗಳಿಕೆಗೆ ಹೋಲಿಸುತ್ತದೆ. ಪ್ರತಿ ಷೇರಿಗೆ ಮಾರುಕಟ್ಟೆ ಬೆಲೆಯನ್ನು ಪ್ರತಿ ಷೇರಿಗೆ ಗಳಿಕೆಯಿಂದ ಭಾಗಿಸುವ ಮೂಲಕ ಇದನ್ನು ಲೆಕ್ಕಹಾಕಲಾಗುತ್ತದೆ. ಪೇ ಅನುಪಾತದ ಸೂತ್ರವು ಪೇ ಅನುಪಾತ ಸಮ ಪ್ರತಿ ಷೇರಿಗೆ ಮಾರುಕಟ್ಟೆ ಬೆಲೆ ಪ್ರತಿ ಷೇರಿಗೆ ಗಳಿಕೆಗಳು ಎಪ್ಸ್. ಪೇ ಅನುಪಾತವು ಕಂಪನಿಯ ಗಳಿಕೆಯ ಪ್ರತಿ ಡಾಲರ್ಗೆ ಎಷ್ಟು ಹೂಡಿಕೆದಾರರು ಪಾವತಿಸಲು ಸಿದ್ಧರಿದ್ದಾರೆ ಎಂಬುದರ ಒಳನೋಟಗಳನ್ನು ಒದಗಿಸುತ್ತದೆ. ಹೆಚ್ಚಿನ ಪೇ ಅನುಪಾತವು ಭವಿಷ್ಯದ ಗಳಿಕೆಯ ಬೆಳವಣಿಗೆಗೆ ಹೆಚ್ಚಿನ ನಿರೀಕ್ಷೆಗಳನ್ನು ಸೂಚಿಸಬಹುದು, ಆದರೆ ಕಡಿಮೆ ಪೇ ಅನುಪಾತವು ಕಡಿಮೆ ಮೌಲ್ಯಮಾಪನ ಅಥವಾ ಹೆಚ್ಚು ಸಂಪ್ರದಾಯವಾದಿ ಬೆಳವಣಿಗೆಯ ನಿರೀಕ್ಷೆಗಳನ್ನು ಸೂಚಿಸುತ್ತದೆ. ಪೇ ಅನುಪಾತದ ಉದಾಹರಣೆ: ಒಂದು ಕಂಪನಿಯ ಸ್ಟಾಕ್ ಪ್ರತಿ ಷೇರಿಗೆ $40 ರಂತೆ ವಹಿವಾಟು ನಡೆಸುತ್ತಿದೆ ಮತ್ತು ಅದರ ಎಪ್ಸ್ $2 ಆಗಿದೆ ಎಂದು ಭಾವಿಸೋಣ. ಪೇ ಅನುಪಾತವನ್ನು ಈ ಕೆಳಗಿನಂತೆ ಲೆಕ್ಕಹಾಕಲಾಗುತ್ತದೆ. PA ಅನುಪಾತ equals $2 per $40 equals 20. ಹೂಡಿಕೆದಾರರು ಕಂಪನಿಯ ಗಳಿಕೆಯ ಪ್ರತಿ ಷೇರಿಗೆ 20 ಪಟ್ಟು ಹಣವನ್ನು ಪಾವತಿಸಲು ಸಿದ್ಧರಿದ್ದಾರೆ ಎಂದು ಇದು ಸೂಚಿಸುತ್ತದೆ. ಇಪಿಎಸ್ ಮತ್ತು ಪಿ ಈ ಅನುಪಾತದ ನಡುವಿನ ವ್ಯತ್ಯಾಸಗಳು. ಲೆಕ್ಕಾಚಾರ: ಎಪ್ಸ್ ಎನ್ನುವುದು ಪ್ರತಿ ಷೇರಿಗೆ ಆಧಾರದ ಮೇಲೆ ಕಂಪನಿಯಿಂದ ಉತ್ಪತ್ತಿಯಾಗುವ ನಿಜವಾದ ಗಳಿಕೆಯಾಗಿದ್ದು, ನಿವ್ವಳ ಗಳಿಕೆಯನ್ನು ಬಾಕಿ ಉಳಿದಿರುವ ಷೇರುಗಳಿಂದ ಭಾಗಿಸುವ ಮೂಲಕ ಲೆಕ್ಕಹಾಕಲಾಗುತ್ತದೆ. ಮತ್ತೊಂದೆಡೆ, ಪೇ ಅನುಪಾತವು ಪ್ರತಿ ಷೇರಿನ ಗಳಿಕೆಗೆ ಮಾರುಕಟ್ಟೆ ಬೆಲೆಯನ್ನು ಹೋಲಿಸುವ ಮೌಲ್ಯಮಾಪನ ಮೆಟ್ರಿಕ್ ಆಗಿದೆ. ಗಮನ: ಇಪಿಎಸ್ ಕಂಪನಿಯ ಪ್ರತಿ ಷೇರಿಗೆ ಲಾಭದಾಯಕತೆಯ ಮೇಲೆ ಮಾತ್ರ ಕೇಂದ್ರೀಕರಿಸುತ್ತದೆ. ಪೇ ಅನುಪಾತವು ಕಂಪನಿಯ ಭವಿಷ್ಯದ ಬೆಳವಣಿಗೆಯ ಸಾಮರ್ಥ್ಯ ಮತ್ತು ಅಪಾಯದ ಮಾರುಕಟ್ಟೆಯ ಗ್ರಹಿಕೆಯನ್ನು ಸಂಯೋಜಿಸುತ್ತದೆ. ವ್ಯಾಖ್ಯಾನ: ಹೆಚ್ಚಿನ ಇಪಿಎಸ್ ಅನ್ನು ಸಾಮಾನ್ಯವಾಗಿ ಧನಾತ್ಮಕವಾಗಿ ನೋಡಲಾಗುತ್ತದೆ, ಇದು ಹೆಚ್ಚಿನ ಲಾಭದಾಯಕತೆಯನ್ನು ಸೂಚಿಸುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ, ಹೆಚ್ಚಿನ ಪೇ ಅನುಪಾತವು ಭವಿಷ್ಯದ ಗಳಿಕೆಯ ಬೆಳವಣಿಗೆಯ ಬಗ್ಗೆ ಆಶಾವಾದವನ್ನು ಸೂಚಿಸಬಹುದು ಆದರೆ ಅಧಿಕ ಮೌಲ್ಯದ ಸ್ಟಾಕ್ ಅನ್ನು ಸಹ ಸೂಚಿಸಬಹುದು. ಸಾರಾಂಶದಲ್ಲಿ, ಎಪ್ಸ್ ಪ್ರತಿ ಷೇರಿಗೆ ಕಂಪನಿಯ ನಿಜವಾದ ಗಳಿಕೆಯನ್ನು ಪ್ರತಿನಿಧಿಸುತ್ತದೆ. ಪೇ ಅನುಪಾತವು ಸ್ಟಾಕ್ನ ಮಾರುಕಟ್ಟೆ ಬೆಲೆಯನ್ನು ಅದರ ಗಳಿಕೆಗೆ ಹೋಲಿಸುವ ಮೂಲಕ ಮಾರುಕಟ್ಟೆ ಆಧಾರಿತ ಮೌಲ್ಯಮಾಪನ ದೃಷ್ಟಿಕೋನವನ್ನು ಒದಗಿಸುತ್ತದೆ. ಎರಡೂ ಹೂಡಿಕೆದಾರರಿಗೆ ನಿರ್ಣಾಯಕ ಮೆಟ್ರಿಕ್ಸ್ ಆಗಿದ್ದು, ಕಂಪನಿಯ ಆರ್ಥಿಕ ಕಾರ್ಯಕ್ಷಮತೆ ಮತ್ತು ಮಾರುಕಟ್ಟೆ ಗ್ರಹಿಕೆಗೆ ವಿಭಿನ್ನ ಒಳನೋಟಗಳನ್ನು ನೀಡುತ್ತದೆ. ಈ ಮೆಟ್ರಿಕ್ಗಳನ್ನು ಅರ್ಥಮಾಡಿಕೊಳ್ಳುವುದು ಹೂಡಿಕೆದಾರರಿಗೆ ಕಂಪನಿಯ ಮೂಲಭೂತ ಮತ್ತು ಮಾರುಕಟ್ಟೆ ಡೈನಾಮಿಕ್ಸ್ನ ಸಮಗ್ರ ಮೌಲ್ಯಮಾಪನದ ಆಧಾರದ ಮೇಲೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಡೆಕ್ಲರೇಷನ್: ಮಾಹಿತಿ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ನನ್ನ ಸೇನೆಯ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ.